ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಫ್ರೆಂಡ್ಸ್. ಇದು ಸಂಡೇದು ವ್ಲಾಗ್ ಆಗಿರ್ತೈತೆ ರೀ. ಸಂಡೇ ದಿವಸ ನಾನು ಏನೇನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ರೀ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದೇನೆ ಎಂಡ್ವರೆಗೆ ನೋಡ್ರಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ರೀ ಫ್ರೆಂಡ್ಸ್. ಆಮೇಲೆ ಇದು ಬೆಳಗ್ಗೆ ನಾನು ಹೊಸ್ತಿಲ ಹತ್ರ ಯಾವ ರೀತಿ ರಂಗೋಲಿ ಹಾಕೀನಿ ಇವತ್ತು ಅಂತ ಹೇಳ್ಬಿಟ್ಟು ತೋರ್ಸಾಕತ್ತೀನಿ ನೋಡಿರಿ. ಸಿಂಪಲಾಗಿ ಹಾಕೀನಿ ರೀ ಇವತ್ತು. ಹೀಗಾಗಿ ಇಷ್ಟಾದ್ರೆ ಪ್ಲೀಸ್ ನೀವು ಟ್ರೈ ಮಾಡ್ಬೋದು. ಇಷ್ಟಾದ್ರೆ ಲೈಕ್ ಮಾಡಿರಿ. ಆಮೇಲೆ ಯಾರೇನೂ ಸಬ್ಸ್ಕ್ರೈಬ್ ಆಗ್ದಾನೆ ನಮ್ಮ ಚಾನಲ್ ನೋಡಕತ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ್. ಇವತ್ತು ಸಂಡೇ ಏನೇನು ಸ್ಪೆಷಲ್ ಮಾಡೀನಿ ರೀ ಅಡುಗೆ ಅಂತ ಹೇಳ್ಬಿಟ್ಟು ನೋಡಿರಿ. ಫಸ್ಟು ಸಿಂಪಲ್ ಆಗಿರೋ ರಂಗೋಲಿನ ನೋಡ್ಕೊಂಬರ್ರಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ರಂಗೋಲಿ ಇಷ್ಟೇ ಸಿಂಪಲಾಗಿ ತೆಗ್ದೀನಿ ನೋಡಿರಿ. ಜಾಸ್ತಿ ದೊಡ್ಡ ತೆಗೆದ್ರೆ ಇದಾಗಂಗಿಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಸಣ್ಣದಾಗಿ ಹಾಕಿರ್ತೀನಿ ನಾನು. ನೋಡಿರಿ ಇವತ್ತಿನ ರಂಗೋಲಿ ಇಷ್ಟೇ ಸಿಂಪಲ್ಲು. ಆಮೇಲೆ ಇವತ್ತು ದೋಸೆ ಮಾಡಾಕತ್ತೀನಿ ರೀ. ನಿನ್ನೆ ವಿಡಿಯೋ ನೋಡಿದ್ರಂದ್ರೆ ಯಾರಾದರೂ ಗೊತ್ತಾಗ್ತದ್ರಿ. ನಾನು ದೋಸೆ ಮಾಡ್ಬೇಕಂತೇಳಿ ನಿನ್ನೆ ಅಕ್ಕಿ ಎಲ್ಲ ನೆನ್ನಿಟ್ಟಿದ್ದೆ ನಾನು. ಇವತ್ತು ನಾಷ್ಟಕ್ಕೆ ದೋಸೆ ಮಾಡಾಕತ್ತಿದ್ದೆ ನೋಡಿರಿ. ಅದಕ್ಕೆ ಚಟ್ನಿಗೆ ನಾನು ಫಸ್ಟು ಒಂದು ಸ್ವಲ್ಪ ಹಸಿಕಾಯಿನ ಕಟ್ ಮಾಡಿ ಹಾಕ್ಕೊಂಡಿನಿ ರೀ. ತೆಂಗಿನಕಾಯಿ, ಆಮೇಲೆ ಪುಟಾಣಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಉಪ್ಪು, ಸ್ವಲ್ಪ ಶೇಂಗಾ ಪೌಡ್ರ್ ಇತ್ತು, ಅದನ್ನು ಹಾಕ್ಕೊಂಡಿನಿ ರೀ. ಸ್ವಲ್ಪ ಹಾಕ್ಕೊಂಡು ಮಿಕ್ಸಕ್ಕೆ ಹಾಕ್ಕೊಂಡಿದ್ದೆ ನಾನು. ಈಗ ಅದನ್ನು ಒಗ್ಗರಣೆ ಕೊಡಕತ್ತೀನಿ ನೋಡಿರಿ. ಜೀರಿಗೆ, ಸಾಸಿವೆ ಎಲ್ಲ ಹಾಕೀನಿ. ಸ್ವಲ್ಪ ಎಣ್ಣೆ ತೇಲ್ಬೇಕು ಅಂದ್ರೆ ಚಟ್ನಿ ಮೇಲೆ ಸ್ವಲ್ಪ ತೇಲ್ದಂಗೆ ಕಾಣಿಸ್ಬೇಕಂದ್ರೆ ಎಣ್ಣೆ ಜಾಸ್ತಿ ಹಾಕ್ಬೇಕಂತೇನಿಲ್ಲ. ಒಗ್ಗರಣೆ ಹೊಡಿತೀವಿ ನೋಡಿರಿ. ಈ ಥರ ನಾವು ಒಗ್ಗರಣೆ ಹೊಡೆದ್ಮೇಲೆ ಸ್ವಲ್ಪ ತಣ್ಣಗಾಗ್ಲಕ್ಕೆ ಹಾಗೆ ಬಿಟ್ಬಿಡ್ಬೇಕು. ಅದಕ್ಕೆ ಅದನ್ನು ಅನ್ಕ ಸೈಡಿಗೆ ಇಟ್ಟೀನಿ ರೀ. ಈಗ ಬಟಾಟಿ ಪಲ್ಯ ಮಾಡ್ಬೇಕಂತೇಳಿ ಮಾಡಾಕತ್ತೀನಿ ನೋಡಿರಿ. ಬಟಾಟಿನ ನಾನು 2 ಬಟಾಟಿನ ಕುದಿಸ್ಕೊಂಡು ಇಟ್ಕೊಂಡಿದ್ದೆ ಫಸ್ಟು. 2 ಹಾಕಿ ಮಾಡಾಕತ್ತೀನಿ ರೀ. ನಮಗೆ ಇಬ್ಬರಿಗೆ ಅಷ್ಟೊಂದೇನು ಬೇಕಾಗಂಗಿಲ್ಲ ನೋಡಿರಿ. 2 ಆದರೆ ಜಾಸ್ತಿ ಅನ್ನಿಸ್ತೈತಿ. ಸ್ವಲ್ಪ ಉಳಿತಿದ್ರಿ ನಮ್ಮನೆಯವ್ರು ಅಷ್ಟೊಂದೇನು ಪಲ್ಯಗಳು ತಿನ್ನಂಗಿಲ್ಲ. ಹಿಂಗಾಗಿ ಸ್ವಲ್ಪ ಮಾಡಿರ್ತೀನಿ ಅಷ್ಟೇ ನಾನು. ಅದಕ್ಕೆ ಉಳ್ಳಾಗಡ್ಡಿ, ಆಮೇಲೆ ಸಣ್ಣ ಸಣ್ಣಗೆ ಕಟ್ ಮಾಡಿದ್ದೆ ರೀ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು, ಸ್ವಲ್ಪ ಉಪ್ಪು, ಅರಿಶಿನ ಅದೆಲ್ಲ ಹಾಕ್ಕೊಂಡು ಚೆಂದಂಗೆ ಒಗ್ಗರಣೆ ಇದಾದ್ಮೇಲೆ ರೀ ಆಫ್ ಮಾಡ್ಬೇಕು ರೀ ಸ್ಟವ್ ಆಫ್ ಮಾಡಿದ್ಮೇಲೆ ಅದನ್ನೇನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಿ ನೋಡಿರಿ ಬಟಾಟಿನ. ಅದನ್ನ ಹಾಕಿ ಸ್ವಲ್ಪ ಅದ್ರ ಮೇಲೆ ಕೊತ್ತಂಬರಿ ಎಲ್ಲ ಉದುರಿಸ್ಬಿಟ್ರೆ ಇದು ಪಲ್ಯ ರೆಡಿ ಆಗಿಬಿಡ್ತೈತಿ ನೋಡಿರಿ. ಆಮೇಲೆ ಚಟ್ನಿಗೆ ರೀ ಅದು ತಣ್ಣಗಾಗಬೇಕಂತ ಹೇಳಿದ್ದೆ ನೋಡಿರಿ. ತಣ್ಣಗಾದ್ಮೇಲೆ ನಾವೇನು ಮಾಡಬೇಕು, ಒಂದು ಸ್ವಲ್ಪ ನೀರು ಅಂದ್ರೆ ಚಾದ ವಾಟ್ಕ ಅಂತೀವಿ ನೋಡಿರಿ, ಚಹಾ ಕುಡಿಯೋ ಗ್ಲಾಸು ಸಣ್ಣ ಸಣ್ಣ ಇರ್ತಾವಲ್ಲ ಅದ್ರದಷ್ಟು ನೀರು ಹಾಕಿಬಿಡ್ಬೇಕು ಅದ್ರ ಮೇಲೆ. ಅವಾಗ ಏನಾಗ್ತೈತಿ, ಎಣ್ಣೆ ಎಲ್ಲ ಮೇಲೆ ತಿಳ್ತೈತಿ ರೀ. ಅವಾಗ ಏನೈತಿ, ನಾವು ಚಟ್ನಿ ಮಾಡ್ಬೇಕಂತೇಳಿ ಏನು ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿರ್ತೀವಿ ನೋಡಿರಿ, ಅದನ್ನು ಹಾಕ್ಬಿಡ್ಬೇಕು ಅದ್ರ ಮೇಲೆ. ಚೆಂದಂಗೆ ಎಣ್ಣೆ ಥರ ಮೇಲೆ ತೇಲ್ತೈತಿ ರೀ. ಚೆಂದ ಅನಿಸ್ತೈತಿ ಅದ್ರ ನೋಡೋಕೆ. ಕೆಲವೊಬ್ರಿಗೆ ಎಣ್ಣೆ ಇಷ್ಟ ಆಗಂಗಿಲ್ಲ, ಅಂಥವ್ರು ಈ ಥರ ಏನು ಮಾಡಬೇಡ್ರಿ ಅಂತ ಹೇಳ್ತೀನಿ ರೀ. ಯಾಕಂದ್ರೆ ನೋಡೋರಿಗೆ ಏನು ಅನಿಸ್ತೈತಿ, ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಅಂತ ಇದು ಮಾಡ್ತಾರೆ. ಕೆಲವರಿಗೆಲ್ಲ ಇಷ್ಟ ಆಗ್ತಾರೆ, ಹಿಂಗಿಲ್ಲ ಮನೆಯೊಳಗೆ. ಅದಕ್ಕೆ ಹೇಳಕತ್ತೀನಿ ರೀ. ಎಣ್ಣೆ ನಾನೇನು ಜಾಸ್ತಿ ಹಾಕಿಲ್ಲ ಆ್ಯಕ್ಚುಲಿ. ಆ ಥರ ನೀರು ಹಾಕೋದ್ರಿಂದ ಮೇಲೆ ಈ ಥರ ಚಂದನ್ ತೇಲ್ತೈತ್ರಿ ಎಣ್ಣೆ. ಚಂದ ಅನಿಸ್ತೈತಿ ನೋಡ್ಲಿಕ್ಕೆ. ಅದಕ್ಕಂತೇಳ್ಬಿಟ್ಟು ತೋರಿಸಿ ನೋಡಿರಿ ನಾನು. ನಿಮ್ಗೆ ಇಷ್ಟಾದ್ರೆ ನೀವು ಈ ರೀತಿ ಮಾಡಿರಿ. ಇನ್ನು ದೋಸೆ ಮಾಡೋಣ ಬರ್ರಿ. ದೋಸೆ ಮಾಡಬೇಕಾದ್ರೆ ಫಸ್ಟ್ ನಾನು ಏನು ಮಾಡಿಬಿಡ್ತೀನಿ ಅಂದ್ರೆ ಚಟ್ನಿ ಮತ್ತು ಪಲ್ಯ ಮಾಡಿ ಮುಗಿಸ್ಬಿಡ್ತೀನಿ ರೀ. ಆಮೇಲೆ ಬಿಸಿ ಬಿಸಿ ದೋಸೆ ಹಾಕಿ ಕೊಡಕ್ಕೆ ಬರ್ತದೆ ಅಂತ ಹೇಳ್ಬಿಟ್ಟು ಫಸ್ಟ್ ಅದ್ರ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ರೀ 2. ಅದಕ್ಕೆ ಈಗ ದೋಸೆ ಮಾಡಾಕತ್ತೀನಿ ನೋಡಿರಿ. ಆಮೇಲೆ ಫ್ರೆಂಡ್ಸ್, ನಿಮಗೆಲ್ಲ ಯಾವ ರೀತಿ ಇಷ್ಟ, ಈ ಥರ ಪ್ಲೇನ್ ಹಾಕೋದು ಇಷ್ಟ ಆಗ್ತದ್ರ ದೋಸೆನ, ಅಥವಾ ಅದ್ರ ಮೇಲೆ ಸ್ವಲ್ಪ ಏನಾದರೂ ಸ್ಪ್ರೆಡ್ಡು ಅಂದರೆ ಶೇಂಗಾ ಹಿಂಡಿ ಅಥವಾ ಅದಕ್ಕಂತ ಚಟ್ನಿ ಬೇರೆನೂ ಮಾಡ್ತಿರ್ತಾರೆ, ಆ ರೀತಿ ಎಲ್ಲ ಸ್ಪ್ರೆಡ್ ಮಾಡಿ ಮಾಡ್ಕೊಳ್ಳೋದು ಇಷ್ಟ ಆಗ್ತದೆ, ಅಥವಾ ಪ್ಲೇನ್ ಹಿಂಗೆ ಮಾಡ್ತೀರಂತ ನೀವು ನನಗೆ ಹೇಳ್ರಿ. ನಾನಂತರ ಏನು ಮಾಡ್ತೀನಿ ಅಂದ್ರೆ ಬಟಾಟಿ ಪಲ್ಯ ಮಾಡಿರ್ತೀನಿ ನೋಡ್ರಿ, ಅದನ್ನೆಲ್ಲ ಈ ಥರ ದೋಸೆದ ಮೇಲೆ ಸ್ಪ್ರೆಡ್ ಮಾಡಿಬಿಡ್ತೀನಿ ರೀ. ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಖಾರನ ಉದುರಿಸ್ಕೊಳ್ಳೋದು, ಆಮೇಲೆ ಸ್ವಲ್ಪ
ಎಣ್ಣೆ ಹಾಕ್ಬಿಡ್ತೀನಿ ರೀ. ಇಲ್ಲಾಂದ್ರೆ ಬೇಕಿದ್ರೆ ತುಪ್ಪನ ಹಾಕ್ಕೋಬೋದು ಅಥವಾ ಬಟ್ರ್ ಬೇಕಾದ್ರೆ ಹಾಕ್ಕೋಬೋದು ರೀ. ಮಸ್ತ್ ಟೇಸ್ಟ್ ಬರ್ತದೆ ರೀ ದೋಸೆಗೆ. ಅದಕ್ಕೆ ನಾನು ಒಂದು ಎರಡೇ ಮಾಡಿರ್ತೀನಿ ರೀ. ಹಂಗೆ ನನಗೊಂದು ನಮ್ಮ ಮನೆಯವ್ರಿಗೊಂದು ಮಾಡಿರ್ತೀನಿ ಯಾವಾಗ್ಲೂ, ಎವ್ರಿ ಟೈಮ್ ಮಾಡ್ದಾಗಲ್ಲ ದೋಸೆ. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ನಿಮಗೂ ಇಷ್ಟ ಆದ್ರೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಯಾವ ರೀತಿ ಅನಿಸ್ತು ಅಂತ ಹೇಳ್ಬಿಟ್ಟು. ಆಮೇಲೆ ಈಗ ನಮ್ಮ ಮನೆಯವ್ರಿಗೆ ಮಾಡಿದ್ದೆ ನೋಡಿರಿ, ಮಸ್ತ್ ಬಂದವ್ರಿ ಸರಿ ದೋಸೆ, ಭಾರಿ ಚಲೋ ಬಂದಿದ್ದು. ಅದಕ್ಕೆ ನೆಕ್ಸ್ಟು ಅವ್ರಿಗೆ ಪ್ಲೇನ್ ಒಳಗೆ ಸ್ವಲ್ಪ ಖಾರನ ಉದುರಿಸಿ ಅದ್ರ ಮೇಲೆ ಎಣ್ಣೆ ಹಚ್ಚಿ ಮಾಡ್ಕೊಡಕತ್ತಿದ್ದೆ ನೋಡಿರಿ ಬಿಸಿ ಬಿಸಿದು. ಲಾಸ್ಟ್ ನನಗೊಂದು ಮಾಡಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಇಷ್ಟಾದ್ರೆ ಪ್ಲೀಸ್ ಟ್ರೈ ಮಾಡ್ರಿ ಅಂತ ಹೇಳ್ತೀನಿ ರೀ. ನನಗೆ ಭಾರಿ ಚಲೋ ಅನಿಸ್ತದೆ ರೀ, ಸೂಪರಾಗಿ ಬರ್ತವೆ ರೀ. ಟ್ರೈ ಮಾಡಿರಿ, ರಿಯಲಿ ಹೇಳಕತ್ತೀನಿ ನಾನು. ಆಮೇಲೆ ಸಾಯಂಕಾಲ ಒಂದು 4 ಗಂಟೆಗೆ ನಮ್ಮ ಮನೆಯವರು ಬಂದಿದ್ರಿ. ಆಮೇಲೆ ನಮ್ಮ ಪಕ್ಕದ ಮನೆಯವರು ಸ್ವಲ್ಪ ಕಲ್ಲಂಗಡಿ ಕೊಟ್ಟಿದ್ರು ಅವರು. ಹಿಂಗಾಗಿ ಕಲ್ಲಂಗಡಿನ ಕಟ್ ಮಾಡಾಕತ್ತೀನಿ ನೋಡಿರಿ ಈಗ ಸಂಜೆಗೆ. ಇದ್ರ ಮೇಲೆ ಸ್ವಲ್ಪ ಉಪ್ಪು ಉದುರಿಸ್ಕೋಬೇಕ್ರಿ ಕಟ್ ಮಾಡಿದ್ಮೇಲೆ ಪೀಸ್ಗಳಿಗೆ. ಚಂದ ಅನಿಸುತ್ತೆ ಎಲ್ಲ ಕ್ಯೂಬ್ಸ್ಗೆಲ್ಲ ಚಂದಂಗೆ ಉಪ್ಪು ಇದಾದ್ರೆ. ಆಮೇಲೆ ನೋಡೋಕ್ಕಿದು ಲೈಟ್ ಕಲರ್ ಇತ್ತು, ಬಟ್ ಆದ್ರೆ ಹಣ್ಣು ಚಲೋ ಐತ್ರಿ ಇದು ಕಲ್ಲಂಗಡಿ. ಆಮೇಲೆ ದ್ರಾಕ್ಷಿ ಎರಡೂ ತಿಂದ್ವಿ ರೀ. ತಿಂದಾದ್ಮೇಲೆ ಸಾಯಂಕಾಲಕ್ಕೆ ಊಟಕ್ಕೆ ಏನು ಮಾಡ್ಬೇಕಂತೇಳಿ ಅಂದ್ಕೊಂಡ್ರೆ ನಮ್ಮ ಮನೆಯವರು ಮಸಾಲೆ ರೈಸ್ ಮಾಡತ್ತಂದ್ರೆ ನಾನು ಜೋಳದ ರೊಟ್ಟಿ ಮಾಡ್ತೀನಿ ನೋಡಿರಿ. ಬಿಸಿ ಬಿಸಿ ರೊಟ್ಟಿನ ಮುಟ್ಗಿ ಮಾಡ್ತೀವಿ ರೀ ನಾವು, ಅದು ಭಾರಿ ಟೇಸ್ಟ್ ಇರ್ತೈತಿ. ಅದನ್ನು ಮಾಡ್ಬೇಕಂತ ನಾನು ಅಂದ್ಕೊಂಡಿದ್ದೆ. ನಮ್ಮ ಮನೆಯವರು ಎಲ್ಲ ಮಸಾಲೆ ರೈಸ್ ಮಾಡಂತಿದ್ರು. ಏನಾಯ್ತು ಅಂದರೆ ಶನಿವಾರ ದಿವಸ ನಾನು ಕಾಯಿಪಲ್ಯಕ್ಕೆ ಹೋಗಿಲ್ಲ ರೀ ಈ ಸರಿ. ಹಿಂಗಾಗಿ ಕಾಯಿಪಲ್ಲೆ ಅಷ್ಟೊಂದು ಏನೂ ಇರಲಿಲ್ಲ ರೀ. ಗಜ್ರಿ ಆಗಲಿ, ಸೌತೆಕಾಯಿ, ಆಮೇಲೆ ಬಟಾಟಿ ಆಗಲಿ, ಸ್ವಲ್ಪ ಪಲಾವ್ ಥರ ಮಾಡ್ಬೇಕಾದ್ರೆ ಅವೆಲ್ಲ ಇದ್ರೆ ಟೇಸ್ಟ್ ಅನ್ಸೈತೆ ನೋಡಿರಿ. ಹಿಂಗಾಗಿ ಬಟಾಣಿ ಒಂದೇ ಇದ್ದು ರೀ, ಹಸಿ ಬಟಾಣಿ ಅಷ್ಟೇ ಹಾಕಿಬಿಟ್ಟು ಇದನ್ನು ಮಾಡಿ ನೋಡಿರಿ ನಾನು. ಚಲೋ ಆಗೈತೆ ರೀ ಇದನ್ನು. ಆಮೇಲೆ ನೀವು ಬೇಕಿದ್ರೆ ಬರೀ ಜಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ಕೊಬೋದು. ನಂಗೆ ಕಲರ್ಗೋಸ್ಕರ ನಾನು ಸ್ವಲ್ಪ ಮಸಾಲೆ ಖಾರ ಹಾಕ್ಕೊಂಡಿರ್ತೀನಿ ರೀ. ನನಗೆ ಅದೇ ಥರ ಇಷ್ಟ ಆಗ್ತೈತಿ. ನೀವು ಜಸ್ಟ್ ಅಷ್ಟೆಲ್ಲ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಮಾಡ್ಬೋದು. ಹಸಿ ಬಟಾಣಿ ಸ್ವಲ್ಪ ಹಾಕಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಅವು ಸುಲಿಕತ್ತೀನಿ ನೋಡಿರಿ ಈಗ. ಮತ್ತು ಅದ್ರ ಜೊತೆ ಮಸಾಲೆ ರೈಸ್ ಜೊತೆ ಸ್ವಲ್ಪ ನಮ್ಮ ಮನೆಯವ್ರ ಸೈಡಿಗೆ ಏನಾದ್ರು ಬೇಕಂತಾರೆ, ಚಟ್ನಿನೋ ಅಥವಾ ರೈತ ಏನಾದರೂ ಮಾಡಂತ ಹೇಳ್ತಾರೆ ನಮ್ಮ ಮನೆಯವರು. ಹಾಗೆ ಮಸಾಲೆ ರೈಸ್ ಸರಿ ಅನಿಸಲ್ಲ ಅಂತ ಹೇಳ್ಬಿಟ್ಟು ಅದ್ರ ಜೊತೆ ಮೊಸರು ಉಳಿದಿತ್ತು ರೀ, ನಿನ್ನೆ ತಂದಿರೋದು ಮೊಸರು ಇತ್ತು. ಅದಕ್ಕೆ ಅಂಥೇಳಿ ಸ್ವಲ್ಪ ಈ ಮಸಾಲೆ ರೈಸ್ಗೆ ಹಾಕಿದ್ರಾಯ್ತು. ಆಮೇಲೆ ಒಂದು ಸ್ವಲ್ಪ ರೈತ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಇದನ್ನು ಮಾಡಾಕತ್ತೀನಿ ನೋಡಿರಿ. ಸ್ವಲ್ಪ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಹಾಕೀನಿ. ಆಮೇಲೆ ಚಕ್ಕಿ 2 ಏಲಕ್ಕಿ ಹಾಕೀನಿ ರೀ, ಒಂದು 4 ಲವಂಗ ಹಾಕೀನಿ. ಆಮೇಲೆ ಎಲೆ ಎಲ್ಲ ಹಾಕಿ ಚಂದಂಗೆ ಈಗ ಉಳ್ಳಾಗಡ್ಡಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕತ್ತ ಅಷ್ಟು ಹಾಕ್ಕೊಳ್ಳೋದ್ರಿ. ನಾವು ಅಂದ್ರೆ ಒಂದು 4 ಹಾಕಿದ್ದೆ. ಹಸಿ ಬಟ್ಟನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ರೀ. ಆಮೇಲೆ ಸ್ವಲ್ಪ ಮಿಕ್ಸ್ ಆಗಿ ಚಂದಂಗೆ ಅದು ಕಲರ್ ಇದಾದ್ಮೇಲೆ ಉಳ್ಳಾಗಡ್ಡಿದು ಆಮೇಲೆ ಸ್ವಲ್ಪ ಟೊಮೆಟೊ ಒಂದು ಹಾಕೀನಿ ರೀ. ಈಗ ಯಾಕತ್ತಂದ್ರೆ ಮೊಸರು ಬೇರೆ ಹಾಕಾಕತ್ತೀನಿ ರೀ ನಾನು ಇದ್ರೊಳಗೆ ಒಗ್ಗರಣೆಗೆ, ಜಾಸ್ತಿ ಹುಳಿ ಆಗ್ತದೆ ಅಂತ ಹೇಳ್ಬಿಟ್ಟು ಒಂದೊಂದು ಟೊಮೆಟೊ ನಾನು ಇದಕ್ಕೆ ಹಾಕೀನಿ ನೋಡಿರಿ. ಆಮೇಲೆ ಗರಂ ಮಸಾಲ ಸ್ವಲ್ಪ ಹಾಕ್ಕೊಂಡು ಮೊಸರು ಹಾಕ್ಕೊಂಡ್ಬಿಡ್ತೀನಿ ರೀ. ಮೊಸರು ಹಾಕಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಬೇಕು ನೋಡಿರಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಹಾಕಿದ್ರೆ ಚೆಂದಂಗೆ ಇದಾಗ್ತದೆ. ಆಮೇಲೆ ಮಸಾಲೆ ಖಾರ ಹಾಕಾಕತ್ತೀನಿ ನೋಡಿರಿ. ನಾವು ಮಸಾಲೆ ಖಾರ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಮಾಡ್ತೀವಿ ರೀ ನಾವು ವರ್ಷ. ನಮ್ಗೆ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಸಾಲೆ ಖಾರ ಯಾರಿಗಾರು ಮಾಡ್ಬೇಕಂತಿತ್ತು ಅಂದ್ರೆ ಹೇಳ್ರಿ, ನಾನು ಒಂದು ಸತಿ ನಾವು ಯಾವ ರೀತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ಇಷ್ಟಾದ್ರೆ ನೀವು ಟ್ರೈ ಮಾಡಕತ್ತಿದ್ರೆ ಆ ರೀತಿ. ಈಗ ಮೊಸರು ಹಾಕ್ತೀನಿ ರೀ. ಮೊಸರು ಹಾಕೋದ್ರೆ ಮಸ್ತ್ ಅನಿಸ್ತೈತೆ ರೀ ಮಸಾಲೆ ರೈಸ್ಗೆಲ್ಲ. ಅದಕ್ಕೆ ಅದನ್ನು ಹಾಕಿ ಚೆಂದಾಗಿ ಒಂದು ಕುದಿ ಬಂದಮೇಲೆ ಚೆನ್ನಾಗಿ ಮಸ್ತ್ ಎಣ್ಣೆ ಬಿಡ್ತೈತೆ ರೀ ಮೊಸರು, ಅದೆಲ್ಲ ಮಸ್ತ್ ಅನಿಸ್ತೈತಿ. ಅದೆಲ್ಲ ಹಾಕಿದ್ಮೇಲೆ ಒಂದು ಗ್ಲಾಸ್ ಅಕ್ಕಿನ ಹಾಕಿ ನೋಡಿರಿ. ಹಾಕಿ ರೈಸ್ ಮಾಡಿಕೊಂಡೆ ನಾನು. ಅದ್ರ ಜೊತೆಗೆ ರೈತ ಮಾಡಬೇಕಲ್ಲ, ಅದ್ರ ಸ್ವಲ್ಪ ಮತ್ತು ಉಳ್ಳಾಗಡ್ಡೆ ಇದೆಲ್ಲ ಕಟ್ ಮಾಡಾಕತ್ತಿದ್ರೆ ಹಾಗೆ ಇದೆಲ್ಲ ಕುಸಕ್ಕಿಟ್ಟು ಕೊತ್ತಂಬರಿ ಹಾಕಿನಿ. ಈಗ ಮೇಲೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸಿತ್ತು, ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡೀನಿ. ಈ ರೀತಿ ನೀವು ಮಾಡಿ ನೋಡಿರಿ ಸಿಂಪಲ್ಲಾಗಿ. ಯಾವುದಾದ್ರೂ ಅಥವಾ ತರಕಾರಿ ಅದೇನಿಲ್ಲದ್ರೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು, ಚಲೋ ಅನಿಸ್ತೈತಿ. ಈಗ ರೈತಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಒಂದು ಅರ್ಧದಷ್ಟು ಟೊಮೊಟೊನ ಹಾಕ್ಕೊಂಡೀನಿ ರೀ. ಟೊಮೊಟೊ ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೊಸರು ಹಾಕಿ ನೋಡಿರಿ. ಉಪ್ಪು ಮೊಸರು ಸ್ವಲ್ಪ ಅದಕ್ಕೆ ಸಕ್ಕರೆನ ಹಾಕಿದ್ದೆ, ನಮ್ಮನೆಯವ್ರಿಗೆ ಗೊತ್ತಾಗಿಲ್ಲ.
ಸ್ವಲ್ಪ ಹೌದಲ್ಲ ನಂಗೆ ಹಾಕಿದ್ದೆ ನಾ ಅಷ್ಟೇ ಸಕ್ರೆನ. ಆಮೇಲೆ ರೈಸ್ ರೆಡಿ ಆಗಿತ್ತು ರೀ. ಈಗ ಮಸಾಲೆ ರೈಸ್ ಮಸ್ತ್ ಬಂದದ ನೋಡಿರಿ. ಈಗ ಊಟಕ್ಕೆ ರೆಡಿ ಮಾಡಾಕತ್ತೀನಿ ನೋಡಿರಿ, ನಮ್ಮನವ್ರಿಗೆ ಹಾಕ್ಕೊಡಾಕತ್ತಿದ್ದೆ. ಇವತ್ತಿನ ರೆಸಿಪಿ ಹೆಂಗೆ ಅನ್ಸುತ್ತೆ ಹೇಳ್ರಿ. ಸಿಂಪಲ್ಲಾಗಿ ಏನೂ ಇಲ್ಲದೆ ಇರಾಗ ಈ ರೀತಿ ಮಾಡ್ಕೊಳ್ಬೋದು. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ. ಇಷ್ಟ ಇದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮಾತ್ರ ಮರ್ಲಿಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ಆಮೇಲೆ ಯಾರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಂತ ಹೇಳ್ತೀನಿ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.